ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಕಾನ್ಸೆಪ್ಟ್ ನಂಬರ್ 6 ಅದು ಯಾವುದಪ್ಪ ಅಂದರೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಆಗಿ ಇವತ್ತಿನ ಕ್ಲಾಸಲ್ಲಿ ಕಲಿತಾ ಇದ್ದೀವಿ. ಹಿಂದಿನ ಕ್ಲಾಸಲ್ಲಿ ಕಾಸ್ಟ್ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಕಾಸ್ಟ್ ಕಾನ್ಸೆಪ್ಟ್ ಅಂದರೆ ಏನು, ಕಾಸ್ಟ್ ಕಾನ್ಸೆಪ್ಟಲ್ಲಿ ಯಾವ ರೀತಿ ಎಕ್ಸಾಂಪಲ್ನ ನೋಡ್ಕೊಂಡ್ವಿ. ಆ ಎಕ್ಸಾಂಪಲ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಕಾಸ್ಟ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು. ಅದನ್ನು ಯಾರು ನೋಡಿಲ್ಲಲ್ಲ ಅಂತ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋನ ನೋಡ್ಬೋದು, ಯೂಟ್ಯೂಬಲ್ಲಿ ನಿಮಗೆ ಅವೈಲೇಬಲ್ ಇದೆ. ಹಿಂದಿನ ಕ್ಲಾಸ್ನ ನೋಡಿದರೆ ಈ ಕ್ಲಾಸ್ ಅರ್ಥ ಆಗುತ್ತೆ. ಸೊ ಆಲ್ರೆಡಿ ಈ ಒಂದು ಚಾಪ್ಟರ್ ಮೇಲೆ ಒಂದು 5 ರಿಂದ 6 ಕ್ಲಾಸ್ ಆಗಿದ್ದಾವೆ. ಸೊ ಅದನ್ನೆಲ್ಲ ನೋಡ್ಕೊಂಡ್ಬಂದು ಈ ಕಾನ್ಸೆಪ್ಟನ್ನ ನೋಡ್ಕೊಳ್ಳಿ. ಇನ್ನು ಯಾರು ಬಂದಿಲ್ಲಲ್ಲ ಆ ವಿದ್ಯಾರ್ಥಿಗಳು. ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀವಿ, ಕಾನ್ಸೆಪ್ಟ್ ನಂಬರ್ 6 ಜೋರ್ಸ್ ಹೇಳಿ. ಯಾವುದು ಹೆಸರು ಹೇಳಿ? ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಇನ್ನೊಂದು ಸರಿ ಜೋರ್ಸಿ. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಹೇಳ್ರಿ. ಓಕೆ, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಸೊ ಇದಕ್ಕೆ ನಾವು ಇನ್ನೊಂದು ಹೆಸರು ಅಂತ ಕರಿತೀವಿ, ಟೂ ಫೋಲ್ಡ್ ಎಫೆಕ್ಟ್ ಅಂತ ಕರಿತೀವಿ. ಟೂ ಫೋಲ್ಡ್ ಎಫೆಕ್ಟ್. ಟೂ ಫೋಲ್ಡ್ ಎಫೆಕ್ಟ್ ಏನಂತ ಕರಿತೀವಿ? ಟೂ ಫೋಲ್ಡ್ ಎಫೆಕ್ಟ್. ಯಾಕೆ ಸರ್ ಇದಕ್ಕೆ ಟೂ ಫೋಲ್ಡ್ ಎಫೆಕ್ಟ್ ಅಂತ ಕರೀತಾರೆ? ಹಾಗಾದರೆ ಟೂ ಫೋಲ್ಡ್ ಎಫೆಕ್ಟ್ ಅಂದರೆ ಏನು? ಟೂ ಫೋಲ್ಡ್ ಎಫೆಕ್ಟ್ ಅಂದರೆ ಏನು, ಯಾಕೆ ಹಿಂಗೆ ಕರೀತಾರೆ ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಏನು ಮಾಡೋಣ, ಅದ್ರ ಬಗ್ಗೆ ಬರ್ಕೊಳ್ಳಿ. ಎಸ್, ಬರ್ಕೊಳ್ಳಿ. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಮೀನ್ಸ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಮೀನ್ಸ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಮೀನ್ಸ್, dual aspect concept means that comma every business transactions has a transaction has a two-fold effect. Every business transactions has a two-fold effect. Two-fold effect, that is receiving of benefit of some value, and receiving of benefit of some value and giving of some other benefit of equal value. Giving of some other benefit of equal value. Equal, EQUAL, equal value, full stop. Continue. ಪ್ಯಾರಾ ಮಾಡಿ. ಫಾರ್ ಇನ್ಸ್ಟನ್ಸ್ ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಬರೀರಿ, ನಾನು ನೋಟ್ಸ್ ಕಳಿಸ್ತೀನಿ. ಫಾರ್ ಇನ್ಸ್ಟನ್ಸ್, ವೆನ್ ಎ ಬಿಸ್ನೆಸ್ purchases goods for cash, when a business purchases goods for cash, it receives ಅಂದರೆ ಪಡೆದುಕೊಳ್ಳೋದು. receives RECEIVES, receives goods of some value. It receives goods of some value, and gives cash of equal value. ಓಕೆ, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ ಪುಸ್ತಕದಲ್ಲಿ ಏನೋ ಹೇಳಿದ್ದಾರೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅಂದರೆ ಹೇಳ್ತಾರೆ, ಆಮೇಲೆ ಅದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ನಾವೇನು ಮಾಡೋಣ, ಯಾವುದೇ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋದಕ್ಕೆ ಏನು ಮಾಡಬೇಕು, ಸ್ಟಾರ್ಟ್.
ಅದಕ್ಕೇನು ಮಾಡಬೇಕು, ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾದರೆ ಒಂದು ಟ್ರಾನ್ಸಾಕ್ಷನ್ ನೋಡೋಣ ಅಥವಾ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಹಳೇ ಕಾಲದಲ್ಲಿ, ಯಾವಾಗಿನ ಕಾಲ, ಮೋರ್ ದ್ಯಾನ್ 4000 ಇಯರ್ಸ್ ಅಗೋ, ಯಾವಾಗ 4000 ವರ್ಷದ ಹಿಂದೆ, ಅಂದರೆ ಕ್ರಿಸ್ತ ಪೂರ್ವ 2000. ಈಗ ಎಷ್ಟೈತಿ ಈಗ ಸದ್ಯಕ್ಕೆ 2024. ಇದ್ರ ಹಿಂದ್ಗಡೆ ಕೇಳತ್ತೀನಿ. ಸೊ 0 ಯಾವಾಗ ಬರ್ತೈತಿ, 2000 0 ಬರ್ತೈತಿ. ಅದ್ರ ಹಿಂದ್ಗಡೆ ಕ್ರಿಸ್ತ ಪೂರ್ವ ಅಂದರೆ ಬಿಫೋರ್ ಕ್ರಿಸ್ತ್ ಬರ್ತೈತಿ, BC ಒಳಗಡೆ 2000 ವರ್ಷದ ಹಿಂದ್ಗಡೆ. ಸೊ ಅವಾಗೇನಿತ್ತು, ಜನ ಭಾಳ ಅಂದ್ರೆ ಭಾಳ ಅನಕ್ಷರಸ್ಥರಿದ್ರು, ಯಾರಿಗೂ ಅಕ್ಷರ ಬಗ್ಗೆ ಗೊತ್ತಿರಲಿಲ್ಲ. ಅವ್ರು ಏನು ಮಾಡ್ತಿದ್ರಪ್ಪ ಅಂದರೆ ವ್ಯವಹಾರಗಳನ್ನು ಯಾವ ರೀತಿ ಮಾಡ್ತಿದ್ರು ತಿಳ್ಕೊಳ್ರಿ. ನಾನು ಲಾಸ್ಟ್ ಟೈಮು ಇದನ್ನು ಹೇಳಿದ್ದೀನಿ, ಫಸ್ಟ್ ಚಾಪ್ಟರ್ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ದೀನಿ, ನೆನಪಿದೆಯಾ? ಬಾರ್ಟರ್ ಸಿಸ್ಟಮ್ ನೆನಪಿದೆಯಾ? ಬಾರ್ಟರ್ ಸಿಸ್ಟಮ್ ಇವನ ಹತ್ರ ಏನಿರ್ತಿತ್ತು, ಅಕ್ಕಿ ಇರ್ತಿತ್ತು, ಅಂದರೆ ರೈಸ್ ಇರ್ತಿತ್ತು. ಅಂದರೆ ಇವನು ರೈಸ್ ಬೆಳೆದಿದ್ದಾನೆ ಅಂತ ತಿಳ್ಕೊಳ್ಳೋಣ. ಇವನೇನು ಮಾಡಿದಾನೆ, ವೀಟ್ ಬೆಳೆದಿದ್ದಾನೆ, ಗೋಧಿ. ಇಬ್ಬರು ಜನ ಇದ್ದಾರೆ, ಒಬ್ಬರು ರೈಸ್ ಬೆಳೆದಿದ್ದಾರೆ, ಒಬ್ಬರು ವೀಟ್ ಬೆಳೆದಿದ್ದಾರೆ. ಈಗ ರೈಸ್ ಬೆಳೆದವನಿಗೆ ಗೋಧಿ ತಿನ್ನಬೇಕಂತ ಆಸೆ ಆಗಿದೆ, ಅಥವಾ ಗೋಧಿ ಬೆಳೆದವನಿಗೆ ರೈಸ್ ತಿನ್ನಬೇಕಂತ ಆಸೆ ಆಗಿದೆ. ಇವ್ರ ಹತ್ರ ಹಣ ಇಲ್ಲ, ಕ್ಯಾಶ್ ಇಲ್ಲ, ಬ್ಯಾಂಕ್ ಇಲ್ಲ, ಏನೂ ಇಲ್ಲ. ಅವಾಗಿನ ಕಾಲದಲ್ಲಿ ದುಡ್ಡು ಇರಲಿಲ್ಲ, ದುಡ್ಡು ಅನ್ನೋದು ಗೊತ್ತಿರಲಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಿದ್ದಪ್ಪ ಅಂದರೆ ಇವನ ಹತ್ರ ಹೋಗಿಬಿಟ್ಟು ಏನು ಹೇಳ್ತಿದ್ದ ಅಂದರೆ, ನೀನು ನನಗೆ ರೈಸ್ ಕೊಡು, ಅದೇ ಈಕ್ವಲ್ ವ್ಯಾಲ್ಯೂದಾಗ ಏನು ಮಾಡ್ತೀನಿ, ನಾನು ಗೋಧಿ ಕೊಡ್ತೀನಿ. ಸೊ ಆಯ್ತಂತ ಒಪ್ಕೊಳ್ತಾನೆ. ಒಂದು ಚೀಲ ಏನು ಮಾಡಿದ, ರೈಸ್ ಕೊಟ್ಟ. ಇವನೇನು ಮಾಡಿದ, ಒಂದು ಚೀಲ ವೀಟ್ ಕೊಟ್ಟ. ಸೊ ಹಾಗಾದರೆ ನನ್ನ ಕ್ವಶನ್ ಏನಪ್ಪ ಅಂದರೆ, ಎರಡದ್ರ ವ್ಯಾಲ್ಯೂ ಸೇಮ್ ಆಗತ್ತಾ? ಏನಾಗುತ್ತೆ, ಡಿಫ್ರೆಂಟ್ ಆಗುತ್ತೆ. ವೀಟ್ ಜಾಸ್ತಿ ಇರ್ಬೋದು ಅಥವಾ ರೈಸ್ ಜಾಸ್ತಿ ಇರ್ಬೋದು, ವ್ಯಾಲ್ಯೂ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಏನು ಮಾಡ್ತಿದ್ದಪ್ಪ ಅಂದರೆ, ಈಗ ಬಾರ್ಟರ್ ಸಿಸ್ಟಮ್ ಅಂತಿದ್ರು. ಎಷ್ಟು ತೊಗೋತೀವಲ್ಲ ಅಷ್ಟೇ ಪ್ರಮಾಣದ ವಸ್ತುನ ತೊಗೊಳ್ಳೋದು. ಅಲ್ಲಿ ಬೆಲೆ ಇರಲಿಲ್ಲ, ಬರೀ ವಸ್ತುಗಳು ಇರ್ತೈತಲ್ಲ, ವಸ್ತುಗಳನ್ನ ಅದಲು ಬದಲು ಮಾಡ್ಕೊತೀವಿ. ಇದಕ್ಕೆ ಬಾರ್ಟರ್ ಸಿಸ್ಟಮ್ ಅಂತ ಕರೀತೀವಿ. ಇಲ್ಲಿ ಕೂಡ 2 ಜನ ಇದ್ದಾರೆ. 2 ಜನ ಆದರೆ ಒಬ್ಬನು ಗಿವರ್ ಇದ್ದರೆ ಇನ್ನೊಬ್ಬರು ರಿಸೀವರ್ ಇರ್ತಾರೆ. ಅರ್ಥ ಆಗ್ತಿದೆಯಾ? ರಿಸೀವರ್ ಆ್ಯಂಡ್ ಗಿವರ್. ನಾನೀಗ ಯಾರ ಕಡೆ ನಿಂತೇನಪ್ಪ ಅಂದರೆ ಎ ಹತ್ರ ನಿಂತಿದ್ದೀನಿ ಅಂತ ತಿಳ್ಕೊಳ್ಳೋಣ. ನಾನು ಎ ಅಂತ ತಿಳ್ಕೊಳ್ಳೋಣ, ಇವನು ಬಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಈಗ ನಾನು ಎ, ನನಗೆ ವಸ್ತುಗಳು ರಿಸೀವ್ ಆಗ್ತಿದವ ಅಥವಾ ಗಿವ್ ಆಗ್ತಿದವ? ರಿಸೀವ್ ಆಗ್ತಾಯಿದೆ, ಗಿವ್ ಆಗ್ತಾಯಿದೆ. ಫಸ್ಟ್ ಟ್ರಾನ್ಸಾಕ್ಷನ್ ಏನು, ನಾನು ರೈಸನ್ನು ಕೊಟ್ಟೆ, ಗಿವ್ ಆಯಿತು. ಅದ್ರ ಬದಲಾಗಿ ನನಗೇನಾಯಿತು, ರಿಸೀವ್ ಆಯಿತು, ವೀಟ್ ರಿಸೀವ್ ಆಯಿತು. ಅರ್ಥ ಆಗ್ತಿದೆಯಾ? ಕೊಡೋದು ತಗೊಳ್ಳೋದು. ಅರ್ಥ ಆಗ್ತಿದೆಯಾ? 2 ಫೋಲ್ಡ್ ಆಫ್ ಆಸ್ಪೆಕ್ಟ್ ಅಂತ ಕರೀತಾರೆ. ಒಂದು ಕೊಡ್ತಾ ಇರ್ತೀವಿ, ಇನ್ನೊಂದು ತೊಗೊಳ್ತಾ ಇದ್ದೀವಿ. ಈಗಿನ ಜಮಾನದಲ್ಲಿ ಯಾರಾದ್ರೂ ಹಿಂಗೆ ಮಾಡ್ತಾರ? ರೈಸ್ ಅಂಗಡಿಯವನಿದ್ದಾನೆ ಅಂತ ತಿಳ್ಕೊಂಡ. ಯಾರು ಇವನು? ರೈಸ್ ಅಂಗಡಿಯವನ ವ್ಯಕ್ತಿ ಇದ್ದಾನೆ. ಏನನ್ನ ಮಾರಾಟ ಮಾಡಿದ? ಏನನ್ನು ಕೊಟ್ಟ? ರೈಸ್. ಯಾರಿಗೆ ಕೊಟ್ಟ? ಬಿ ಕೊಟ್ಟ. ಬಿ ಇಸ್ ಅ ರಿಸೀವರ್ ಆರ್ ಗಿವರ್? B is a receiver or giver? B is a receiver. Who is a giver? A ಕೊಡ್ತಾ ಇದ್ದಾನ, B ತಗೊಳ್ತಾ ಇದ್ದಾನ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? A ಏನು ಕೊಡ್ತಾ ಇದ್ದಾನ? ರೈಸನ್ನು ಕೊಡ್ತಾ ಇದ್ದಾನ. ಯಾರು ಅದನ್ನು ತಗೊಳ್ತಿದಾರ? B ತಗೊಳ್ತಿದಾರ. ಆದ್ರೆ ಹೂ ಇಸ್ ಅ ಗಿವರ್? A is a giver. Who is a receiver? ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಲ್ಲ ನಿಮ್ಮ ಮುಂದೆನೇ ಇದೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಇನ್ನೊಂದು ಕ್ಲೀನಾಗಿ ಕಾನ್ಸೆಪ್ಟ್ ಹೇಳ್ತೀನಿ. ಹಳೆ ಕಾಲದ ಬಿಡ್ರಿ, ಈಗ ಹೊಸ ಕಾಲ. ಈಗ ಸದ್ಯ ಪ್ರೆಸೆಂಟು ಇವ್ರದ್ದೊಂದು ಅಂಗಡಿ ಅಂತ ತಿಳ್ಕೊಳ್ಳೋಣ, ಇವ್ರದ್ದೊಂದು ಶಾಪ್ ಇದೆ ಅಂತ ತಿಳ್ಕೊಳ್ಳೋಣ, ಅಥವಾ ಒಂದು ಸಣ್ಣದೊಂದು ಕಿರಾಣಾ ಸ್ಟೋರ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ ನಾನು ಬಿಸ್ನೆಸ್ ಕಡೆ ನಿಂತು ಯೋಚನೆ ಮಾಡಬೇಕಾ ಅಥವಾ ಕಸ್ಟಮರ್ ಆಗಿ ಯೋಚನೆ ಮಾಡಬೇಕಾ? ಆ್ಯಸ್ ಪರ್ ವಿಚ್ ಕಾನ್ಸೆಪ್ಟ್? ಆ್ಯಸ್ ಪರ್ ಯಾವ ಕಾನ್ಸೆಪ್ಟ್ ಪ್ರಕಾರ ಮಾಡ್ಬೇಕಂಗಾದ್ರೆ? ವೆರಿ ಗುಡ್. ಯಾವುದು? ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಏನು ಹೇಳುತ್ತೆ, ನಾವು ಬಿಸ್ನೆಸ್ ಆ್ಯಸ್ ಎ ಪಾಯಿಂಟ್ ಆಫ್ ವ್ಯೂ ಎಲ್ಲಿ ಬಿಸ್ನೆಸ್ನಾಗ ನಿಂತು ಯೋಚನೆ ಮಾಡಬೇಕು. ನಾವು ಈಗ ಬಿಸ್ನೆಸ್ನಾಗ ಇದ್ದೀವಿ. ಓಕೆ, ಬಿಸ್ನೆಸ್ನಾಗ ಇದ್ದೀನಿ. ನನ್ನ ಹೆಸರು ಎ. ನಾನು ಏನು ಮಾಡ್ತಾಯಿದ್ದೀನಿ? ರೈಸನ್ನು ಮಾರಾಟ ಮಾಡ್ತಾಯಿದ್ದೀನಿ. ಯಾರಿಗೆ? ಬಿಗೆ. ರೈಸನ್ನು ಮಾರಾಟ ಮಾಡಿದೆ ಬಿಗೆ. ಒಂದು ಚೀಲದ ರೈಸು 20,000 ಬೇಡ 2,500 ರೂಪಾಯಿ ಇದೆ ತಿಳ್ಕೊಳ್ಳೋಣ. 2,500 rupees ವಸ್ತುನ ಮಾರಾಟ ಮಾಡಿದೆ. ಹಾಗಾದರೆ ಅವನಿಗೆ ನನಗೆ ವೀಟ್ ಕೊಡ್ತಾನ? ಯಾವ್ದಾದ್ರು ವಸ್ತು ಕೊಡ್ತಾನ? ಇಲ್ಲ. ಏನು ಕೊಡ್ತಾನೆ? 2 ಥರ ಕೊಡ್ತಾನೆ. ಒಂದು ಕ್ಯಾಶ್ ಕೊಡ್ಬೋದು, ಇನ್ನೊಂದು ಬ್ಯಾಂಕ್ ಮುಖಾಂತರ, ಅಂದರೆ ಫೋನ್ಪೇ, ಗೂಗಲ್ ಪೇ, ETC. ಬಟ್ ಬ್ಯಾಂಕ್ ಅಂತ ತಿಳ್ಕೊಳ್ಳೋಣ. ಒಂದು ಕ್ಯಾಶ್ ಮುಖಾಂತರ ಕೊಡ್ಬೋದು, ಒಂದು ಬ್ಯಾಂಕ್ ಮುಖಾಂತರ ಕೊಡ್ಬೋದು.
ಸೊ ಕೊಟ್ಟಂಥ ವಸ್ತು ಯಾವುದು? ರೈಸ್. ಯಾರಿಗೆ ಕೊಟ್ಟೆ? ಬಿಗೆ ಕೊಟ್ಟೆ. ಯಾರು ತೊಗೊಂಡ್ರು? ಬಿ ತೊಗೊಂಡ್ರು. ಬಿ ರಿಸೀವರ ಗಿವರ? ರಿಸೀವರ್ ಅಂದರೆ ಪಡೆದುಕೊಳ್ಳುವವ, ಗಿವರ್ ಅಂದರೆ ಕೊಡುವವ. ಗಿವ್ ಅಂದರೆ ಕೊಡು, ರಿಸೀವ್ ಅಂದರೆ ಪಡೆ. ಚಿಕ್ಕ ಮಕ್ಕಳು ಇರ್ತಾರಲ್ಲ ಆ ಥರ ಹೇಳ್ತಿದ್ದೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ನಿಮಗೆ. ಹೂ ಇಸ್ ದ ರಿಸೀವರ್ ಹಿಯರ್? ಬಿ ಇಸ್ ದ ರಿಸೀವರ್. ಹೂ ಇಸ್ ದ ಗಿವರ್ ಹಿಯರ್? ಎ. ಇಲ್ಲೊಂದು ಟ್ರಾನ್ಸಾಕ್ಷನ್ ಆಯ್ತಲ್ಲ, ಹಾಗಾದ್ರೆ ಏನು ಟ್ರಾನ್ಸಾಕ್ಷನ್ ಹೇಳ್ತೀರಾ ಯಾರಾದರೂ? ಏನು ಟ್ರಾನ್ಸಾಕ್ಷನ್ ಆಯಿತು ಯಾರು ಹೇಳ್ತೀರಾ? ನನ್ನ ಬಿಸ್ನೆಸ್ ಏನೋ ಟ್ರಾನ್ಸಾಕ್ಷನ್ ಇದೆ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನು ಟ್ರಾನ್ಸಾಕ್ಷನ್ ಆಯಿತು ಯಾರು ಹೇಳ್ತೀರಾ? ಕಮೆಂಟ್ ಮಾಡಿ ನೀವು. ಏನು ಟ್ರಾನ್ಸಾಕ್ಷನ್ ಆಯಿತು ಯಾರು ಹೇಳ್ತೀರಾ? ಇಷ್ಟು ಜನದಲ್ಲಿ ಇಷ್ಟೊಂದು ಜನ ಇದ್ದೀರಾ. ಏನು ಟ್ರಾನ್ಸಾಕ್ಷನ್ ಆಯಿತು? ಏನು ವ್ಯವಹಾರ ಆಯ್ತು ಇಲ್ಲಿ? ಕನ್ನಡದಲ್ಲಿ ಹೇಳ್ಬೋದು. ಅರೇ ಸರ್ ಇಷ್ಟ ಸರ್, ಇದರಲ್ಲೇನಿದೆ? ಎದವನು ಬಿಗೆ ಮಾರಾಟ ಮಾಡಿದ. ಎದವನು ಬಿಗೆ ರೈಸನ್ನು ಮಾರಾಟ ಮಾಡಿದ. ಎಷ್ಟಕ್ಕೆ? 2500ಕ್ಕೆ. ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇಲ್ಲಿ ಬರೀತೀನಿ ನೋಡಿ. ಎ ಸೋಲ್ಡ್ ಗೂಡ್ಸ್ ಟು, ಗೂಡ್ಸ್ ಅಲ್ಲ, ಎ ಸೋಲ್ಡ್ ರೈಸ್ ಪ್ಯಾಕೆಟ್, ಎ ಸೋಲ್ಡ್ ರೈಸ್ ಪ್ಯಾಕೆಟ್ಸ್ ಟು ಬಿ ₹2500. ಇದು ಟ್ರಾನ್ಸಾಕ್ಷನು. ಎದವೇನು ಮಾಡಿದ? ಸೋಲ್ಡ್ ಮಾಡಿದ. ರೈಸನ್ನು ಸೋಲ್ಡ್ ಮಾಡಿದ. ಯಾರಿಗೆ ಸೋಲ್ಡ್ ಮಾಡಿದ? ಬಿಗೆ ಮಾಡಿದ. ರೈಸ್ ಪ್ಯಾಕೆಟನ್ನು ಯಾರಿಗೆ ಸೋಲ್ಡ್ ಮಾಡಿದ? ಬಿಗೆ ಮಾಡಿದ. ಹಾಗಾದರೆ ಎಷ್ಟಿದೆ ಅಮೌಂಟ್ ಅದರದ್ದು? 2500. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಎರಡು ಆಸ್ಪೆಕ್ಟ್ಸ್ ಇದ್ದಾವೆ, ಒಂದು ರಿಸೀವಿಂಗ್, ಒಂದು ಗಿವಿಂಗ್. ಅದನ್ನು ಪುಸ್ತಕದಲ್ಲಿ ಹೇಳಿದ್ದಾರೆ ನೋಡಿ. ಹೇಳ್ತೀನಿ ನೋಡಿ. ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಮೀನ್ಸ್ that every business transaction has two-fold effects. First, that is receiving of benefit of some value and giving of some other benefit equal of value. ಸೊ ನೋಡಿ, ಇಷ್ಟೇ ಸಿಂಪಲ್ ಆಗಿದ್ದಾರೆ. ಒಂದು ರಿಸೀವಿಂಗ್ ಇರುತ್ತೆ, ಒಂದು ಗಿವಿಂಗ್ ಇರುತ್ತೆ. ಸೊ ಅವನು ಎಷ್ಟು ವಸ್ತುನ ಕೊಟ್ಟಿರ್ತಾನಲ್ಲ, ಅದೇ ವಸ್ತು ರೇಟನ್ನು, ಅದೇ ವಸ್ತುದ ಅಮೌಂಟನ್ನು ಅವನೇನು ಮಾಡ್ತಿರ್ತಾನೆ? ಪಡಿತಾ ಇರ್ತಾನೆ. ಸೊ ಟೂ-ಫೋಲ್ಡ್ ಎಫೆಕ್ಟ್ಸು. 2 ಜನ ಇರ್ತಾರೆ. ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಇಬ್ಬರು ಬೇಕು. ಈಗ ನಂದಿಗೆ ನಾನೇ ಮಾರಾಟ ಮಾಡ್ಕೊಳಕ್ಕಾಗತ್ತಾ? ನನ್ನ ಹತ್ರ ಏನಿದೆ? ಒಂದು kg ಶುಗರ್ ಇದೆ. ನನಗೆ ಮಾರಾಟ ಮಾಡ್ಕೊಳಕ್ಕಾಗತ್ತಾ? ಯಾರಾದರೂ ಬೇಕು ತಾನೆ? ಕಸ್ಟಮರ್ಸ್ ಇದ್ರೇ ಅಲ್ಲಿ ಮಾರ್ಕೆಟ್ ಇರುತ್ತೆ. ಸಂತೆ ಒಳಗೆ ಎಲ್ಲರೂ ಮಾರಾಟ ಮಾಡೋರು ಇದ್ದಾರೆ, ತೊಗೊಳೋರು ಯಾರೂ ಇರಲಿಲ್ಲ ಅಂದರೆ? ಕಾಯಿಪಲ್ಲೆ ಸಂತೆ ಇರತ್ತಲ್ಲ, ನೋಡಿದಿರಲ್ಲ? ತರಕಾರಿ ಮಾರಾಟ ಮಾಡ್ತಿರ್ತೀರ. ಮಾರಾಟ ಮಾಡೋಕೆ ನೀವು ಹೋಗಿದ್ದಿರ್ಬೋದು, ಯಾರು ತೊಗೊಳೋರು ಇಲ್ಲ ಅಂದರೆ ಟ್ರಾನ್ಸಾಕ್ಷನ್ ಆಗುತ್ತೆ ಅಲ್ಲಿ? ಸೊ ಆಗಲ್ಲ. ಸೊ 2 ಆಸ್ಪೆಕ್ಟ್ಸ್ಗಳು ಇರ್ತವೆ, ಒಂದು ಗಿವಿಂಗು, ಒಂದು ರಿಸೀವಿಂಗ್. ಅರ್ಥ ಆಗ್ತಿದೆಯಲ್ಲ? ಇದ್ರ ಬಗ್ಗೆ ಎಷ್ಟು ಗೊತ್ತಾದರೆ ಸಾಕು. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಇಲ್ಲಿ ಅಸೆಟ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಪ್ಲಸ್ ಲ್ಯಾಬಿಲಿಟಿ ಅಂತ ಕೊಟ್ಟಿದ್ದಾರೆ. ಇದನ್ನು ಅಕೌಂಟಿಂಗ್ ಈಕ್ವೇಷನ್ ಹೇಳಿಕೊಡ್ತೀನಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಹೋಗೋಣ. ಸೊ ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್. ನೆಕ್ಸ್ಟ್ ಹೆಡಿಂಗ್ ಯಾವುದು? ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್. ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್ ಬರ್ಕೊಳ್ಳಿ. ಓಕೆ, ನಂಬರ್ 7. ಟೋಟಲ್ ಎಷ್ಟಿದೆ? 10 ಇದ್ದಾವೆ. 7 ಹೇಳ್ತಾ ಇದ್ದೀನಿ ಈಗ. ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟ್ ಇನ್ನು ಮುಂದೆ ನೋಡಿ ಸ್ಟಾರ್ಟ್ ಆಗೋದು ನಿಮ್ಮ ಒಂದು ಅಕೌಂಟಿಂಗ್ ಮೇನ್ ಕಾನ್ಸೆಪ್ಟು 3rd ಚಾಪ್ಟರ್. ಯಾಕಂದರೆ ಅಲ್ಲಿಂದನೇ ನಿಮಗೆಲ್ಲ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಅಲ್ಲಿಂದ ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲನೂ ನೋಡ್ಕೊತಿರ್ಬೇಕು. ಓಕೆ, ಹಂಗೇನಾದರೂ ಮಿಸ್ ಮಾಡಿದರೆ ಯೂಟ್ಯೂಬ್ ವಿಡಿಯೋ ಇರ್ತಾವೆ, ನೋಡ್ಕೋಬೋದು. ರೆವೆನ್ಯೂ ರೆಕಗ್ನೈಸೇಷನ್ ಆರ್ ರಿಯಲೈಸೇಷನ್ ಕಾನ್ಸೆಪ್ಟ್ ಅಂತ ಕರೀತಾರೆ. ರೆವೆನ್ಯೂ ರೆಕಗ್ನೈಸೇಷನ್ ಕಾನ್ಸೆಪ್ಟು ಆರ್ ರಿಯಲೈಸೇಷನ್ ಅಂತ ಕರೀತಾರೆ. ರೆಕಗ್ನೈಸ್ ಅಂದರೆ ಕಂಡುಕೊಳ್ಳೋದು. ರೆಕಗ್ನೈಸ್ ಮೀನ್ಸ್ ಕಂಡುಕೊಳ್ಳೋದು. ರಿಯಲೈಸೇಷನ್ ಅಂದರೂ ಕೂಡ ಸೇಮ್, ಕಂಡುಕೊಳ್ಳೋದು. ಕರೆಕ್ಟ್ ಇದೆಯಾ ಅಥವಾ ರಾಂಗ್ ಇದೆಯಾ,
ಈ ಥರ ಅರ್ಥ ಆಗುತ್ತೆ. ರೆಕಗ್ನೈಜೇಷನ್ ಆರ್ ರಿಯಲೈಜೇಷನ್, ನನಗೆ ಈಗ ಅರ್ಥ ಆಯಿತು, ಐ ರಿಯಲೈಸ್ ನಾವ್ ಅಂತಾರಲ್ಲ, ಓ ಗೊತ್ತಿರಲಿಲ್ಲ ನಂಗೆ ಈಗ ಅರ್ಥ ಆಯಿತು, ಓ ಐ ಜಸ್ಟ್ ರಿಯಲೈಸ್ ನಾವ್ ಅಂತ ಅಂತಾರಲ್ಲ, ಹಾಗೆ ರಿಯಲೈಸ್ ಅಂದರೆ ಈಗ ಗೊತ್ತಾಯಿತು, ಅರ್ಥ ಆಯಿತು, ತಿಳ್ಕೊಳ್ತಾ ಇದ್ದೀನಿ, ಈ ಥರ ಅರ್ಥ ಬರುತ್ತೆ. ಬರ್ಕೊಳ್ಳಿ. ದಿಸ್ ಕಾನ್ಸೆಪ್ಟ್ ಸ್ಟೇಟ್ ದ್ಯಾಟ್, ಅಂದರೆ ಇದೇನು ಹೇಳುತ್ತೆ ಅಂದರೆ, ದಿಸ್ ಕಾನ್ಸೆಪ್ಟ್ ಸ್ಟೇಟ್ಸ್ ದ್ಯಾಟ್ STATES states that revenue is earned from the sale of goods or from provisions of services. This concept said that revenue is earned from the sale of goods or from provisions of services to customer, provisions of services to customer, and revenue is said to be recognized or considered to be recognized or considered to be realized only when goods and services are transferred to a customer and the customer becomes legally liable to pay for them. The customer becomes legally liable, liable to pay for them. ಓಕೆ, ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಮತ್ತು ಎ ಬಗ್ಗೆನ ತೊಗೊಳ್ತೀನಿ. ಏನೋ ವ್ಯಕ್ತಿ ಇದ್ದಾನೆ, ಅವನೊಂದು ದೊಡ್ಡ ಹೋಲ್ಸೇಲ್ ಅಂಗಡಿ ಇದೆ, ಅಂದರೆ ಹೋಲ್ಸೇಲ್ ಬಿಸ್ನೆಸ್ ಇದೆ, ವಸ್ತುಗಳನ್ನ ಮಾರಾಟ ಮಾಡ್ತಿದ್ದಾನೆ, ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡ್ತಿದ್ದಾನೆ. ಅವನಿಗೆ ಆರ್ಡರ್ ಬಂತು, ಎಷ್ಟೋ 50,000 ರೂಪೀಸ್ದು 50,000 ರೂಪೀಸ್ದು ಒಂದು ಆರ್ಡರ್ ಬಂತು. ಆರ್ಡರ್ ಅಂದರೆ ನಮಗಿಷ್ಟು ವಸ್ತುಗಳು ಬೇಕಾಗಿವೆ, ಎಷ್ಟದು 50,000 ಮಾಡೋದು ವಸ್ತುಗಳು ನಮಗೆ ಬೇಕಾಗಿದೆ ಅಂತ ಆರ್ಡರ್ ಬಂತು. ಯಾವಾಗ ಬಂತು ಆರ್ಡ್ರು ಅದು ಹೇಳ್ತೀನಿ ನೋಡ್ರಿ. ಯಾವಾಗ ಬಂತಪ್ಪ ಅಂದರೆ ಈಗ ಯಾವ ತಿಂಗಳಿದದು? ಜುಲೈ. ಓಕೆ, ಇವತ್ತು ಜುಲೈ ತಿಂಗಳಲ್ಲಿ ಆರ್ಡರ್ ಬಂದಿದೆ. ಅವಾಗ ಏನು ಮಾಡ್ತಾನೆ, ಆಯ್ತಪ್ಪ ಅಂತಂದ್ಬಿಟ್ಟು ಅವನೇನು ಮಾಡ್ತಾನಪ್ಪ ಅಂದರೆ, ಜುಲೈ ತಿಂಗಳಿಗೆ ಆರ್ಡರ್ ಬಂದದ್ದನ್ನು ಏನು ಮಾಡ್ತಾನಪ್ಪ ಅಂದರೆ, ಆ 50,000 ಆರ್ಡ್ರನ್ನ ಜುಲೈ ಆದ ತಕ್ಷಣ ಬರುತ್ತೆ, ಆಗಸ್ಟಲ್ಲಿ ಆರ್ಡ್ರನ್ನ ಕೊಡ್ತಾನೆ. ಆಗಸ್ಟಲ್ಲಿ ಆರ್ಡ್ರನ್ನ ಪೂರೈಕೆ ಮಾಡ್ತಾನೆ. ಅಂದರೆ ಸೋಲ್ಡ್ ಗೂಡ್ಸ್ ಟು ನೆಕ್ಸ್ಟ್ ಕಸ್ಟಮರ್ ಆನ್ ಆಗಸ್ಟಲ್ಲಿ ಏನು ಮಾಡ್ತಪ್ಪ ಅಂದರೆ ಅವನು ಮಾರಾಟ ಮಾಡ್ತಾನೆ. ಆಗಸ್ಟಲ್ಲಿ ಮಾರಾಟ ಮಾಡಿದ, ಜುಲೈಯಲ್ಲಿ ಆರ್ಡ್ರ್ ಆಗಿದೆ, ಆಗಸ್ಟಲ್ಲಿ ಮಾರಾಟ ಮಾಡಿದ, ಅವನಿಗೆ ಹಣ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ?
ಸೆಪ್ಟೆಂಬರಲ್ಲಿ ಅವನಿಗೆ ಕ್ಯಾಶ್ ರಿಸೀವ್ಡ್ ಆಗುತ್ತೆ. ಈಗ ನನ್ನ ಕ್ವಶನ್ ಏನಪ್ಪ ಅಂದರೆ ಅವನಿಗೆ ಯಾವಾಗ ರೆವೆನ್ಯೂ ಆಯಿತು? ರೆವೆನ್ಯೂ ಅಂದರೆ ಇನ್ಕಮ್, ಆದಾಯ. ಅವನಿಗೆ ಯಾವಾಗ ಆದಾಯ ಬಂತು? ಪರ್ಚೇಜ್ ಆರ್ಡರ್ ಬಂದಾಗ ಆದಾಯ ಆಯಿತು. ಸೋಲ್ಡ್ ಮಾಡಿದ, ಇಲ್ಲಿ ಸೋಲ್ಡ್ ಮಾಡಿದ, ಉದ್ರಿಯಾಗಿ ಮಾರಾಟ ಮಾಡಿದ, ಸೋಲ್ಡ್ ಮಾಡಿದಾಗ ಆದಾಯ ಬಂತು. ಅಥವಾ ಅವನಿಗೆ ಹಣ ಕ್ಯಾಶ್ ರಿಸೀವ್ಡ್ ಆದಾಗ, ಕ್ಯಾಶ್ ರಿಸೀವ್ಡ್ ಆಯ್ತು, ಇಲ್ಲಿ ಅಮೌಂಟ್ ರಿಸೀವ್ಡ್ ಆದಾಗ ಆದಾಯ ಆಯಿತು. ಕ್ಲೀನಾಗಿ ಹೇಳಬೇಕು. ಯಾವಾಗ ಆದಾಯ ಆಗುತ್ತೆ? ಸೋಲ್ಡ್ ಮಾಡಿದಾಗ ಅವನಿಗೆ ಆದಾಯ ಆಗುತ್ತೆ. ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತು ಅಂದರೆ ಮುಗೀತು, ಅಲ್ಲಿ ಆದಾಯ ಆಯಿತು. ಅವನಿಗೆ ಆದಾಯ ಅಂದರೆ ಹಣ ಬಂದಿಲ್ಲ, ಒಪ್ಕೊಳ್ತೀನಿ, ಆದರೆ ಇಂದಲ್ಲ ನಾಳೆ ಬರುತ್ತೆ ತಾನೆ. ಅವರು ಕ್ರೆಡಿಟರ್ಸ್ ಆಗ್ತಾರೆ, ಅಲ್ಲ ಡೆಟರ್ಸ್ ಆಗ್ತಾರೆ. ಇವನಿಗೆ ಯಾರಾದರೂ ಅವರು ಡೆಟರ್ಸ್. ಉದ್ರಿ ತೊಗೊಂಡೋಗಿದ್ದಾರೆ ಅಂದರೆ ಏನಾದರೂ ಅವರು ಡೆಟರ್ಸ್ ಆದರು. ಡೆಟರ್ಸ್ ಏನು ಮಾಡ್ತಾರೆ? ಇಂದಲ್ಲ ನಾಳೆ ಅಮೌಂಟ್ ಕೊಡ್ತಾರೆ. ಕೊಡಲಿಲ್ಲ ಅಂದರೆ ಅದು ಬ್ಯಾಡ್ ಡೆಟ್ಸ್ ಆಗುತ್ತೆ, ಅಲ್ಲಿವರೆಗೂ ಅದು ರೆವೆನ್ಯೂನೇ ಆಗಿರುತ್ತೆ. ಒಂದು ವೇಳೆ ಸರ್ ಅವ್ನು ಅಮೌಂಟೇ ಕೊಡಲಿಲ್ಲ ಅಂದರೆ, ಇದು ನೀವು ಕ್ವಶನ್ ಕೇಳ್ಬೋದಲ್ಲ. 50,000 ರೂಪಾಯಿ ವಸ್ತು ಒಯ್ದಿದ್ದಾನೆ, ಅವನು ಸತ್ತೋದ, ಅವ್ನ ಹಿಂದೆ ಯಾರೂ ಇಲ್ಲ, ಅವ್ರ ಫ್ಯಾಮಿಲಿಯಲ್ಲಿ ಮಕ್ಕಳು ಮರಿ ಯಾರೂ ಇಲ್ಲ, ಅವನ ಹತ್ರ ದುಡ್ಡೇ ಬರಲ್ಲ ಅಂದರೆ ಅದೇನಾಗುತ್ತೆ? ಸೊ ರೆವೆನ್ಯೂ ಹೋಗಿಬಿಟ್ಟು ಅದೇನು ಕ್ರಿಯೇಟ್ ಆಗುತ್ತೆ ಅಂದರೆ ಬ್ಯಾಡ್ ಡೆಟ್ಸ್ ಕ್ರಿಯೇಟ್ ಆಗುತ್ತೆ. ಸರ್ ಬ್ಯಾಡ್ ಡೆಟ್ಸ್ ಅಂದರೆ ಏನು ಹಾಗಾದರೆ? ಬ್ಯಾಡ್ ಡೆಟ್ಸ್ ಅಂದರೆ ಕೊಟ್ಟಿದ್ದ ಹಣ ಬರದೇ ಇರುವಂಥದ್ದು, ಅದಕ್ಕೆ ನಾವು ಬ್ಯಾಡ್ ಡೆಟ್ಸ್ ಅಂತೇವೆ. ಬ್ಯಾಡ್ ಅಂದರೆ ಕೆಟ್ಟ, ಡೆಟ್ಸ್ ಅಂದರೆ ಸಾಲ, ಕೆಟ್ಟ ಸಾಲವಾಗಿ ಹೋಯಿತು, ಬಿಟ್ಬಿಡ್ಬೇಕು ಅದನ್ನು, ಅದು ಅಮೌಂಟ್ ಬರೋದೇ ಇಲ್ಲ. ಹಾಗಾದರೆ ಬ್ಯಾಡ್ ಡೆಟ್ಸ್ ಎಲ್ಲಿ ಬರುತ್ತೆ? ಡೆಟರ್ಸಲ್ಲಿ ಮೈನಸ್ ಆಗುತ್ತೆ. ಮೈನಸ್ ಆಯಿತು ತಾನೇ? ಈ ಥರ ಅರ್ಥ ಆಗ್ತಿದೆ. ಆಗ ರೆವೆನ್ಯೂ ಎಲ್ಲಿ ಕನ್ಸಿಡರ್ ಆಗುತ್ತೆ? ಆನ್ ದಿ ಟೈಮ್ ಆಫ್ ಸೇಲ್ಸ್. ಆನ್ ದಿ ಟೈಮ್ ಆಫ್ ಸೇಲ್ಸ್ ಒಳಗಡೆ ಏನಾಗುತ್ತಪ್ಪ ಅಂದರೆ ರೆವೆನ್ಯೂ ಗೊತ್ತಾಗುತ್ತೆ. ಸೊ ಅವ್ರು ಏನು ಹೇಳಿದ್ದಾರೆ ನೋಡೋಣ. ಈಗ ರೆವೆನ್ಯೂ ರೆಕಗ್ನೈಸೇಷನ್ನ ಮಾಡಬೇಕು, ಇಷ್ಟೇ ಇದೆ, ಸಿಂಪಲ್. ರೆವೆನ್ಯೂನ ರೆಕಗ್ನೈಸೇಷನ್ ಎಲ್ಲಿ ಮಾಡಬೇಕು? ಸೋಲ್ಡಲ್ಲಿ ಮಾರಾಟ ಮಾಡಬೇಕು, ಆರ್ಡರ್ ತೊಗೊಂಡಲ್ಲಿ ಮಾಡಬೇಕಾ, ಅಥವಾ ಹಣ ಬಂದ ಮೇಲೆ ಮಾಡ್ಬೇಕಂದಾಗ ಸೋಲ್ಡ್ ಮಾಡಿದಾಗ ರೆವೆನ್ಯೂನ ರೆಕಗ್ನೈಸೇಷನ್ ಮಾಡಬೇಕು. ಅವ್ರು ಏನು ಹೇಳಿದ್ರು ನೋಡೋಣ. ದಿಸ್ ಕಾನ್ಸೆಪ್ಟ್ಸ್ ಸ್ಟೇಟ್ ದ್ಯಾಟ್ ರೆವೆನ್ಯೂಸ್ ಅರ್ನ್ಡ್ ಫ್ರಾಮ್ ದಿ ಸೇಲ್ ಆಫ್ ಗೂಡ್ಸ್ ಫ್ರಮ್ ಪ್ರೊವಿಷನ್ ಆಫ್ ಸರ್ವೀಸಸ್ ಆ್ಯಂಡ್ ಕಸ್ಟಮರ್ಸ್. ಇದು ಒಂದು ಹೇಳ್ಬೇಕು ನಿಮಗೆ, ಒಂದು ನಿಮಿಷ. ಸರ್ ಅವಾಗಿಂದ ಹೇಳ್ತಿದ್ದಾರೆ ಬರೀ ಮಾರಾಟ ಮಾಡಿದರೆ ಮಾತ್ರ ರೆವೆನ್ಯೂ ಬರುತ್ತೆ ಅಂತ ಹೇಳಿದ್ರಿ. ಬ್ಯಾಂಕಿಗೆ ಎಲ್ಲಿಂದ ರೆವೆನ್ಯೂ ಬರುತ್ತೆ? ಅವ್ರೇನಾದ್ರು ವಸ್ತು ಮಾರ್ತಾರ? ಬ್ಯಾಂಕ್ ಯಾವ ಸೆಕ್ಟ್ರು? ಸರ್ವಿಸ್ ಸೆಕ್ಟ್ರು. ಯಾವ ಸೆಕ್ಟ್ರು? ಸರ್ವೀಸ್. ಅವರು ಸೇವೆಯನ್ನು ಒದಗಿಸ್ತಾರೆ. ಹಾಗಾದರೆ ಸೇವೆಯನ್ನು ಒದಗಿಸುವಂಥ ವ್ಯಕ್ತಿಗಳು ಎಕ್ಸಾಂಪಲ್ ಯಾರು ಬರ್ತಾರಪ್ಪ ಅಂದ್ರೆ ಬ್ಯಾಂಕ್ ಬರುತ್ತೆ. ಡಾಕ್ಟರ್ಸ್ಗಳು ಸರ್ವಿಸ್ ಕೊಡ್ತಾರೆ. ಏನಾದರೂ ಡಾಕ್ಟ್ರ್ ಹತ್ರ ಹೋದರೆ, ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಹೋಗಿದ ತಕ್ಷಣ ನೀವು ಅವ್ರಿಗೆ ಕ್ಯಾಶ್ ಕೊಡ್ತೀರಾ, ಕ್ಯಾಶ್ ಬದಲಾಗಿ ಏನಾದರೂ ವಸ್ತು ಕೊಡ್ತಾರೆ ನಿಮಗೆ? ಏನೂ ಕೊಡಲ್ಲ. ಇಂಜೆಕ್ಷನ್ ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ, ನಿಮ್ಮ ಚೆಕಪ್ ಮಾಡ್ತಾರೆ, ಮನೆಗೆ ಕಳಿಸ್ತಾರೆ. ಆ ಸರ್ವಿಸಿಗೆ ಏನು ಮಾಡ್ತೀರಾ? ದುಡ್ಡು ಕೊಡ್ತೀರಾ. ಅದು ಕೂಡ ಅವ್ರಿಗೆ ರೆವೆನ್ಯೂ ಆಗುತ್ತೆ. ಲಾಯರ್ ನೆನಪಿದೆಯಾ? ಲಾಯರ್ ಹತ್ರ ಹೋಗ್ತೀರಾ, ಸಲಹೆ ಕೇಳ್ತೀರಾ, ಫೀಸ್ ಕೊಡ್ತೀರಾ. ಇವ್ರು ಯಾರು? ಇವರು ಸರ್ವಿಸ್ ಮ್ಯಾನ್. ಟೀಚರ್ಸ್, ನಮ್ಮ ಹತ್ರ ನೀವು ಕಲಿಯಕ್ಕೆ ಬಂದಿದ್ದೀರ ತಾನೆ, ದುಡ್ಡು ಕೊಡ್ತೀರಾ, ಫೀಸ್ ಕಟ್ತೀರಾ. ನಾವೇನು ಕೊಡ್ತೀವಿ ಸರ್ವಿಸ್ ನಿಮಗೆ? ವಿದ್ಯಾಭ್ಯಾಸವನ್ನು ಕೊಡ್ತೀವಿ, ಸ್ಟಡಿ ಮಾಡಿಸ್ತೀವಿ, ಪಾಸ್ ಮಾಡಿಸಿ ಕಳಿಸ್ತೀವಿ. ಫೇಲು ಮಾಡ್ಬೋದು ನೀವು ಓದಲಿಲ್ಲ ಅಂದರೆ. ಓಕೆ, ನೆನಪಿದೆಯಲ್ಲ? ಸರ್ವಿಸ್ ಕೊಡುವಂಥ ವ್ಯಕ್ತಿಗಳು ಇವರು ಯಾವುದೇ ರೀತಿ ವಸ್ತುಗಳು ನಿಮ್ಗೆ ಕೊಡಲ್ಲ, ದುಡ್ಡು ಇಸ್ಕೊಳ್ತಾರೆ, ಆದರೆ ಸೇವೆ ಮಾತ್ರ ಕೊಡ್ತಾರೆ. ಇವಕ್ಕೆಲ್ಲ ಸರ್ವಿಸ್ ಅಂತ ಕರಿತೀವಿ. ಹಾಗಾದರೆ ಇವ್ರಿಗೆ ಹೆಂಗೆ ಲಾಭ ಆಗುತ್ತೆ ಸರ್? ಎಕ್ಸಾಂಪಲ್ ಡಾಕ್ಟ್ರನ್ನ ತೊಗೊಳ್ಳೋಣ. ಡಾಕ್ಟ್ರ್ ಏನು ತರ್ತಾರೆ? ಸಿರಿಂಜ್ ತರ್ತಾರೆ. ಸಿರಿಂಜ್ ನೋಡಿದಿರ್ತಾನೆ, ಸಿರಿಂಜ್ ನೋಡಿದಿರ್ತಾನೆ, ಹಿಂಗಿರುತ್ತೆ. ಸಿರಿಂಜ್ ತರ್ತಾರೆ, ಸಲೈನ್ಸ್ಗಳು ತರ್ತಾರೆ, ಆಮೇಲೆ ಅವ್ರ ಸ್ಟೆಥೋಸ್ಕೋಪ್ ಇರುತ್ತಲ್ಲ ಅವ್ನು ತರ್ತಾರೆ. ಇವೆಲ್ಲ ಏನಿವಲ್ಲ ಅವರು ಪರ್ಚೇಸ್ ಮಾಡೋಂಥ ವಸ್ತುಗಳು, ಅವೆಲ್ಲ ಮಟೀರಿಯಲ್ಸ್. ಒಂದ್ಸರಿ ಪರ್ಚೇಸ್ ಮಾಡಿ ಅವೆಲ್ಲ ಆಸ್ತಿ ಆಗ್ತವೆ. ಸೊ ಇದರಿಂದ ಏನು ಮಾಡ್ತಾರೆ? ಸರ್ವಿಸ್ ಕೊಡ್ತಾರೆ. ಸರ್ವಿಸಿಗೆ ಏನೇನು ಮಾಡ್ತೀವಿ? ಫೀನ ಕೊಡ್ತೀವಿ. ಈ ಫೀನ ಏನಾಗುತ್ತೆಪ್ಪ ಅಂದರೆ ಅವರಿಗೆ ರೆವೆನ್ಯೂ ಆಗುತ್ತೆ. ಹಾಗಾದರೆ ಅವ್ರಿಗೆ ಯಾವಾಗ ರೆವೆನ್ಯೂ ರೆಕಗ್ನೈಸೇಷನ್ ಆಗುತ್ತೆ? ಫೀಸ್ ಕೊಟ್ಟಾಗಲ್ಲ. ಅವ್ರೇನಾದರೂ ಇಂಜೆಕ್ಷನ್ ಮಾಡಿದ್ರೆ, ಅವರು ಚೆಕಪ್ ಮಾಡಿದ್ರೆ, ಅವ್ರು ನಿಮಗೆ ಸೇವೆಯನ್ನು ಕೊಟ್ಟ ತಕ್ಷಣವೇ ಅವ್ರಿಗೇನಾಯಿತು? ರೆವೆನ್ಯೂ ರೆಕಗ್ನೈಸೇಷನ್ ಆಯಿತು. ನಾವು ವಸ್ತುಗಳನ್ನ ಮಾರಾಟ ಮಾಡಿದ ತಕ್ಷಣ ಏನಾಗ್ತಿತ್ತು? ಹೆಂಗೆ ರೆಕಗ್ನೈಸೇಷನ್ ಆಗ್ತಿತ್ತಲ್ಲ, ಹೆಂಗೆ ನಮಗೆ ರೆವೆನ್ಯೂ ಬರ್ತಿತ್ತಲ್ಲ, ಹಾಗೆ
ಅವ್ರು ಸರ್ವಿಸ್ ಕೊಟ್ಟ ತಕ್ಷಣ ಏನಾಗುತ್ತೆ ರೆವೆನ್ಯೂ ರೆಕಗ್ನೈಸ್ ಆಗಿತ್ತು, ರೆವೆನ್ಯೂ ರಿಯಲೈಸ್ ಆಯಿತು, ಎಷ್ಟು ಅಮೌಂಟ್ ಆಗಿದೆ ಅಂತೇಳಿ ರಿಯಲೈಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಸೋಲ್ಡ್ ಮಾಡಿದಾಗಿತ್ತು, ಇಲ್ಲಿ ಸರ್ವಿಸ್ ಕೊಟ್ಟಾಗಾಯಿತು. ಸೊ ಇವತ್ತಿನ ಕಾನ್ಸೆಪ್ಟಲ್ಲಿ 2 ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಫಸ್ಟ್ ಕಾನ್ಸೆಪ್ಟ್ ಯಾವುದು? ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಇದರಲ್ಲಿ ಏನು ಹೇಳುತ್ತೆ? ಇದೇನು ಹೇಳುತ್ತೆ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್? 2 ಫೋಲ್ಡ್ ಆಫ್ ಅಫೆಕ್ಟ್ಸ್. ಒಂದು ರಿಸೀವಿಂಗ್, ಇನ್ನೊಂದು ಗಿವಿಯರ್. ಒಂದು ರಿಸೀವಿಂಗ್ ಆರ್ಡರ್ ಆಗುತ್ತೆ, ಇನ್ನೊಂದು ಗಿವಿಂಗ್ ಆರ್ಡರ್ ಆಗುತ್ತೆ. ಸೊ ರೆವೆನ್ಯೂ ರೆಕಗ್ನೈಸೇಷನ್ ಏನಾಗುತ್ತೆ? ವಸ್ತುವನ್ನು ಸೋಲ್ಡ್ ಮಾಡಿದಾಗ ಏನಾಗುತ್ತೆ? ರೆವೆನ್ಯೂ ರೆಕಗ್ನೈಸೇಷನ್ ಆಗುತ್ತೆ. ಸರ್ವಿಸ್ ಅನ್ನು ಕೊಟ್ಟ ತಕ್ಷಣ ಅಲ್ಲಿ ಕೂಡ ಏನಾಗುತ್ತೆ? ರೆವೆನ್ಯೂ ರೆಕಗ್ನೈಸ್ ಆಗುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟ್ ಅಲ್ಲಿ 7 ಕಾನ್ಸೆಪ್ಟ್ ಓದಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಮಾಡಬೇಕು ಅಂದ್ರೆ ಮುಂದಿನ ತರಗತಿ. ಥ್ಯಾಂಕ್ ಯು.